ಆ್ಯಕ್ಚುಲಿ ಹೆಡ್ಲೈಟ್ ಬೇಕಾಗೇ ಇಲ್ಲ ನನಗೆ ಇವಾಗ. ಸೊ ಯಾವುದೇ ಒಂದು ಬ್ಲರ್ ಲೈಟ್ಸ್ ಇಲ್ಲ, ನನ್ನ ಶ್ಯಾಡೋನು ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಒಂದು ಕತ್ಲಿರೋ ಜಾಗದಲ್ಲಿ ನೀವು ಅಥವಾ ಹೈವೇಸಲ್ಲಿ ಸ್ಪೆಷಲಿ ಕತ್ಲಿದಾಗ ಎಂಥ ಇಂಟೆನ್ಸಿಟಿ ಇರುತ್ತೆ, ಎಷ್ಟು ಲೂಮಿನೆನ್ಸ್ ಇದೆ ಎಲ್ಲನೂ ಮಾತಾಡೋಣ. ಸೊ ಈ ಲೆವೆಲಲ್ಲಿ ಕೂತಿರ್ತಾರೆ ಕಾರ್ ಅವರು, ಇಲ್ಲಿಗೇನಾಗಲ್ಲ. ಈ ಲೆವೆಲ್ ಯಾವ ಕಾರವರು ಕೂರಲ್ಲ. ಇಟ್ ಹ್ಯಾಸ್ ಬ್ಯಾಕ್ LED DRL. ಸೊ ಹಿಂದೆಂದನೂ ಹಿಂಗೆ ಕಾಣುತ್ತೆ. ಸೊ ಈ DRL ಲೈಟ್ ಬಂದು ನಿಮ್ಮ ಇಂಜಿನು ಗೇರ್ ಬಾಕ್ಸ್ ಮೇಲೆ ಬೀಳುತ್ತೆ. ಸೊ ನಿಮ್ಮ ಇಡೀ ಗಾಡಿನೇ ಲೇಟಪ್ ಆಗುತ್ತೆ ರಾತ್ರಿ ಹೊತ್ತಲ್ಲಿ. ಇದು ಅದರ ಸ್ವಿಚ್, ಬ್ಯಾಕ್ ಲೈಟ್ ಸ್ವಿಚ್ ಇದೆ ಇದಕ್ಕೆ. ಇದು ಫ್ಲಾಶರ್ಸ್ಗೆ, ಇದು ಲೈಟ್ಗೋಸ್ಕರ. ಆನ್ ಕಮಿಂಗ್ ಟ್ರಾಫಿಕ್ಗೆ ಎಲ್ಲೂ ಅವ್ರ ವಿಷನ್ನ ಬ್ಲರ್ ಔಟ್ ಮಾಡಲ್ಲ. 7000 ಲೂಮೆನ್ಸ್ ಇದೆ. ಪವರ್ 80 ವ್ಯಾಟ್ಸ್. ನಾನು ಹೇಳ್ದಂಗೆ 40 and 40 ಡಿವೈಡ್ ಆಗುತ್ತೆ. ಸೊ ಎಲ್ಲೆಲ್ಲಿ ಹಳ್ಳ ಇದೆ ಅದೆಲ್ಲ ಡೆಪ್ತ್ ಎಷ್ಟಿದೆ ಅಂತ ನಿಮಗೆ ಎಲ್ಲೋ ಲೈಟ್ಸೇ ತೋರಿಸ್ಬಿಡುತ್ತೆ. ಲೈಟ್ ಬಟನ್ನ 2 ಸಲ ಟ್ಯಾಪ್ ಮಾಡಿದ್ರೆ ಮುಂದೆ ಅವರವ್ರಿಗೆ ನಾವು ಪಾಸ್ ಬೈ ಕೊಡ್ತೀವಲ್ಲ, ಆ ಪಾಸ್ ಲೈಟು. ಸೊ 1 2 ಅದೇ ಫ್ಲ್ಯಾಶ್ ಕೊಟ್ಬಿಟ್ಟು ತಾನಾಗಿ ಆಫ್ ಆಗಿಬಿಡುತ್ತೆ. ಐ ಥಿಂಕ್ ಫಾರ್ 3 to 4 seconds. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಸೊ ನಿಮ್ಮ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ, ನಾವಿವತ್ತು ಮಾತಾಡ್ತಾ ಇದ್ದೀವಿ ನಮ್ಮ ಹೊಸ ಫಾಗ್ ಲೈಟ್ಸ್ ಬಗ್ಗೆ, ವಿಚ್ ಆರ್ ಇನ್ಸ್ಟಾಲ್ಡ್ ಆನ್ ಟು ನಮ್ಮ ಟಾರ್ಜನ್. ಸೊ ಯಾವ ಫಾಗ್ ಲೈಟ್ಸು, ಎಲ್ಲಿಂದ ತೊಗೊಂಬಂದೆ, ಎಷ್ಟಾಯಿತು ಎಲ್ಲನೂ ವ್ಲಾಗಲ್ಲಿ ಹೇಳ್ತೀನಿ. ಎಷ್ಟು ಬ್ರೈಟ್ ಇದೆ, ಒಂದು ಕತ್ಲಿರೋ ಜಾಗದಲ್ಲಿ ನೀವು ಅಥವಾ ಹೈವೇಸಲ್ಲಿ ಸ್ಪೆಷಲಿ ಕತ್ಲಿದಾಗ ಎಂಥ ಇಂಟೆನ್ಸಿಟಿ ಇರುತ್ತೆ, ಎಷ್ಟು ಲೂಮಿನೆನ್ಸ್ ಇದೆ ಎಲ್ಲನೂ ಮಾತಾಡೋಣ. ಲೆಟ್ಸ್ ಬಿಗಿನ್ ದ ವ್ಲಾಗ್. ಸೊ ಈ ಫಾಗ್ ಲೈಟ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ LGPದು, ನಿಮಗೆ ಕಾಣಿಸ್ತಾ ಇರ್ಬೋದು. ಮಾಡೆಲ್ ಹೆಸರು ಬಂದ್ಬಿಟ್ಟು MK05. ಸೈಡ್ ಪ್ರೊಫೈಲ್ ಹಾಗಿತ್ತು, ಮುಂದೆಯಿಂದ ಕಾಣೋಕ್ಕೆ ಒಂದು ಸ್ವಲ್ಪ ಹಿಂಗಿದೆ. ಸೊ 2 ಕಡೆ ಹಾಕಿದ್ದೀವಿ, ಹಾಕಿರೋದೇ ಗೊತ್ತಾಗಲ್ಲ ಆ್ಯಕ್ಚುಲಿ. ಆ್ಯಂಡ್ ಸ್ವಲ್ಪ ಕತ್ಲಾಗಲಿ ಅಂತಲೇ ನಾನು ಕಾಯ್ತಾ ಇದ್ದೆ, ಯಾಕೆಂದರೆ ಫಾಗ್ ಲೈಟ್ಸ್ ಟೆಸ್ಟಿಂಗ್ ಅಂದರೆ ಕತ್ಲಿ ಇರಲೇಬೇಕು. ಸೊ ಸ್ವಲ್ಪ ಸಾಯಂಕಾಲ ಹೊತ್ತಲ್ಲೇ ಹೋಗಬೇಕು. ಟೈಮ್ ಇವಾಗ 7 ಗಂಟೆ ಆಲ್ಮೋಸ್ಟು. ಹೋಗಿ ಒಂದು ಜಾಗ ಇದೆ, ಆ್ಯಕ್ಚುಲಿ ಕ್ವಾರ್ಟರ್ಸ್, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟೆಸ್ಟ್ ಮಾಡ್ಬೋದು ಆರಾಮಾಗಿ. ಅಷ್ಟೊಂದು ಸ್ಟ್ರೀಟ್ ಲ್ಯಾಂಪ್ಸ್ ಇರೋಲ್ಲ ಅಲ್ಲಿ. ಆನ್ ಮಾಡಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ DRL ಬರುತ್ತೆ, ವಿಚ್ ಇಸ್ ಆಫ್ ಲೈಟ್ ಗ್ರೀನ್. ಬೈ ದ ವೇ ಇದು ಅದರ ಸ್ವಿಚ್, ಬ್ಯಾಕ್ ಲೈಟ್ ಸ್ವಿಚ್ ಇದೆ ಇದಕ್ಕೆ. ಇದು ಫ್ಲಾಶರ್ಸ್ಗೆ, ಇದು ಲೈಟ್ಗೋಸ್ಕರ. ಮುಂದೆಯಿಂದ ಫಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಇಟ್ ಹ್ಯಾಸ್ ಬ್ಯಾಕ್ LED DRL. ಸೊ ಹಿಂದೆಂದನೂ ಹಿಂಗೆ ಕಾಣುತ್ತೆ. ಬ್ಯೂಟಿಫುಲ್ ಅಲ್ಲ, ಹಿಂದೆ DRLಸು, ಬ್ಯಾಕ್ DRLಸು. ಸೊ ಈ DRL ಲೈಟ್ ಬಂದು ನಿಮ್ಮ ಇಂಜಿನು ಗೇರ್ ಬಾಕ್ಸ್ ಮೇಲೆ ಬೀಳುತ್ತೆ. ಸೊ ನಿಮ್ಮ ಇಡೀ ಗಾಡಿನೇ ಲೇಟಪ್ ಆಗುತ್ತೆ ರಾತ್ರಿ ಹೊತ್ತಲ್ಲಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇನ್ನು ಅಲ್ಲೋಗಿ ಮಾತಾಡ್ಸೋಣ. ಕಂಪ್ಲೀಟ್ ಕತ್ಲಿರೋ ಜಾಗದಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಓಕೆ, ನಮ್ಮ ಜಾಗಕ್ಕೆ ನಾವು ಬಂದಿದ್ದೀವಿ. ಲೆಟ್ಸ್ ಟರ್ನ್ ಆನ್ ದಿ ಇಗ್ನಿಷನ್. ಓಕೆ, ಸೊ ಇವಾಗ ನಮ್ಮ ಟಾರ್ಜನ್ದು ವೈಟ್ LED DRL ಪ್ಲಸ್ ನಮ್ಮ ಫಾಗ್ ಲೈಟ್ DRL ಟರ್ನ್ ಆನ್ ಆಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಹೇಗಿದೆ ಅಂತ. ಸೊ ದಿಸ್ ಇಸ್ ದಿ ಬ್ಯಾಕ್ LED DRL ನಮ್ಮ ಫಾಗ್ ಲೈಟ್ಸಲ್ಲಿ. ದಟ್ಸ್ ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್. ಸೊ ಕತ್ಲಲ್ಲಿ ನಿಮ್ಮ ಗಾಡಿ ಎಲ್ಲ ನಿಂತಿದೆ ಅಂದರೆ ಗಾಡಿ ಆ್ಯಕ್ಚುಲಿ ಹಿಂಗೆ ಕಾಣುತ್ತೆ. ಆ್ಯಂಡ್ ಫ್ರಂಟ್ DRL ಈ ಥರ ಕಾಣುತ್ತೆ. ಸೊ ಅದು ವೈಟ್ DRL ಬಂದ್ಬಿಟ್ಟು ನಮ್ಮ ಗಾಡಿದೆ ಆ್ಯಕ್ಚುಲಿ. ಬ್ಯೂಟಿಫುಲ್ ಅಲ್ಲ. ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಮ್ಮ TRK ಬಂದ್ಬಿಟ್ಟು, ನಮ್ಮ ಟಾರ್ಜನ್ ಬಂದ್ಬಿಟ್ಟು ಬರೋದು ಹ್ಯಾಲೋಜನ್ ಬಲ್ಬ್ಸಲ್ಲಿ, ಲೋ ಬೀಮ್ ಆ್ಯಂಡ್ ಹೈ ಬೀಮಲ್ಲಿ. ಸೊ ಇದು ಲೋ ಬೀಮ್ ಆನ್ ಆಗಿದೆ. ಲೋ ಬೀಮ್ಗೆ ಇದು ಒಂದು ಮಾತ್ರ ಆನ್ ಆಗುತ್ತೆ, ಲೆಫ್ಟ್ ಸೈಡ್ದು. ಹೈ ಬೀಮ್ಗೆ ರೈಟ್ ಸೈಡ್ದು ಆನ್ ಆಗುತ್ತೆ. ಸೊ ಕುತ್ಕೊಳ್ಳೋಣ ಗಾಡಿ ಮೇಲೆ, ಇಲ್ಲಿ ಅರ್ಥ ಆಗುತ್ತೆ. ಸೊ ಇದು ಲೋ ಬೀಮು, ಇದು ನಮ್ಮ ಹೈ ಬೀಮು, ಇದು ಲೋ ಬೀಮ್ ನಮ್ಮ ಹ್ಯಾಲೋಜನ್ದು. ಈಗ ಫಾಗ್ ಲೈಟ್ಸ್ನ ಟರ್ನ್ ಆನ್ ಮಾಡೋಣ. ಇದ್ರದ್ದು ಫಸ್ಟ್ ಮೋಡ್ ಬಂದ್ಬಿಟ್ಟು ಲೋ ಬೀಮ್ ಮೋಡ್, ದಟ್ ಈಸ್ ಎಲ್ಲೋ ಲೈಟ್ಸ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೊ ಇಟ್ಸ್ ಅ ಸ್ಪಾಟ್ ಕಮ್ ಸ್ಪ್ರೆಡ್ ಆ್ಯಕ್ಚುಲಿ ಫಾಗ್ ಲೈಟ್ಸ್ ಇದು. ಸೊ ಇದೊಂದು 40 ವ್ಯಾಟ್ಸ್, ಇದೊಂದು 40 ವ್ಯಾಟ್ಸ್, ಕಂಪ್ಲೀಟ್ಲಿ 80 ವ್ಯಾಟ್ಸ್ ಥ್ರೋ ಇದು. ಆ್ಯಂಡ್ ಎಲ್ಲೋ ಲೋ ಬೀಮಲ್ಲಿ ಈ ಥರ ಕಾಣುತ್ತೆ. ಸೊ ಇದರದ್ದು ಹೈ ಬೀಮ್ ಟರ್ನ್ ಆನ್ ಮಾಡೋಣ. ಸೊ ದಿಸ್ ಇಸ್ ದಿ ಹೈ ಬೀಮ್. ಸೊ ಆಲ್ಮೋಸ್ಟ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲೊಂದು ಶೇಪ್ ಕ್ರಿಯೇಟ್ ಮಾಡ್ತಾಯಿದೆ ಹಿಂಗೆ, ಯು ಶೇಪು. ಆ್ಯಂಡ್ ನೀವು ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಇದು ಕಲರ್ ಬಾಂಬ್ ಅಂತಾರಲ್ಲ. ಸೊ ನಿಮಗೆ ಲೋ ಬೀಮ್ ಎಲ್ಲೋನೂ ಆನ್ ಇರುತ್ತೆ, ಹೈ ಬೀಮಲ್ಲಿ ಅಲ್ಲಿ ಮುಂದೆ ವೈಟ್ ಲೈಟು ಆನ್ ಇರುತ್ತೆ. ಆ್ಯಂಡ್ ಇನ್ನೊಂದು ಸಲ ಅದಂದರೆ ಇಟ್ ಕಮ್ಸ್ ಬ್ಯಾಕ್ ಟು ದಿ
ಲೋ ಬೀಮ್ ಮೋಡ್ ಅಂದರೆ ಯೆಲ್ಲೋ ಕಲರ್ ಲೈಟು. ಸೊ ಇದು ಬಂದುಬಿಟ್ಟು ಫ್ಲ್ಯಾಶಿಂಗೋಸ್ಕರ ಇರೋದು. ಇದನ್ನು ಪ್ರೆಸ್ ಮಾಡಿದ್ರೆ ದಿಸ್ ಇಸ್ ದ ಫಸ್ಟ್ ಫ್ಲ್ಯಾಶಿಂಗ್, ಇದು ಸೆಕೆಂಡ್ ಫ್ಲ್ಯಾಶಿಂಗ್ ಮೋಡ್ ವೈಟಲ್ಲಿ. ಇದು ಅಗೇನ್ ಅನದರ್ ಫ್ಲ್ಯಾಶರ್ ಅಷ್ಟೇ. ಸೊ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಆಫ್ ಮಾಡೋಣ. ಸೊ ಕಂಪ್ಲೀಟ್ಲಿ ಆಫ್ ಇದೆ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀವಿ. ನಮ್ಮ AHO ಆನ್ ಆಗುತ್ತೆ, ಆಟೋಮೆಟಿಕ್ ಹೆಡ್ಲೈಟ್ ಆನ್ ಅಂತ. ಇದು ಲೋ ಬೀಮ್ ಸ್ಟಾಕಲ್ಲಿ ನಮ್ಮ ಗಾಡಿದು, ಇದು ಹೈ ಬೀಮ್ ನಮ್ಮ ಸ್ಟಾಕಲ್ಲಿ ಗಾಡಿದು. ದಿಸ್ ಇಸ್ ದಿ ಯೆಲ್ಲೋ ಮೋಡ್, ಲೋ ಬೀಮ್ ಫಾಗ್ ಲೈಟ್ಸ್ದು. ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿಂದ ಹೋಗ್ತಾ ಇದೆ ಬೀಮು. ದಿಸ್ ಇಸ್ ದಿ ಹೈ ಬೀಮ್ ವೈಟ್ ಕಲರ್. ಇದು ಎರಡು ಮಿಕ್ಸು ಕಲರ್ ಬಾಂಬು. ಸೊ ಲೋ ಆ್ಯಂಡ್ ಹೈ ಎರಡು ಆನ್ ಇದೆ. ಸೊ ಥ್ರೋ ನೋಡ್ತಾ ಇರ್ಬೋದು ಹೇಗಿದೆ ಅಂತ ನೀವು. ಸೊ ಯಾವುದೇ ಒಂದು ಬ್ಲರ್ ಲೈಟ್ಸ್ ಇಲ್ಲ, ನನ್ನ ಶ್ಯಾಡೋನು ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಆನ್ ಕಮಿಂಗ್ ಟ್ರಾಫಿಕ್ಗೆ ಎಲ್ಲೂ ಅವ್ರ ವಿಷನ್ನ ಬ್ಲರ್ ಔಟ್ ಮಾಡಲ್ಲ. ದ್ಯಾಟ್ಸ್ ಹೌ ಗುಡ್ ದ ಲೈಟ್ಸ್ ಆರ್. ಅದಕ್ಕೇ ಲೋ ಪ್ಲೇಸ್ ಮಾಡಬೇಕಂತ ಹೇಳೋದು ಫಾಗ್ ಲೈಟ್ಸ್ನ, ನಿಮ್ಮ ಹೆಡ್ಲೈಟ್ ಪಕ್ಕದಲ್ಲಲ್ಲ. ಯಾಕಂದರೆ ಹಂಗೆ ಪ್ಲೇಸ್ ಮಾಡಿದ್ರೆ ಮಾತ್ರ ಅದು ನಿಮ್ಮ ಮುಂದೆ ಬರೋ ಆನ್ ಕಮಿಂಗ್ ಟ್ರಾಫಿಕ್ಕಿಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುತ್ತೆ. ಬಟ್ ಈ ಥರ ಅಂದರೆ ಆ್ಯಕ್ಚುಲಿ ಇಲ್ಲ. ಸೊ ಈ ಲೆವೆಲಲ್ಲಿ ಕೂತಿರ್ತಾರೆ ಕಾರವರು, ಇಲ್ಲಿಗೇನಾಗಲ್ಲ. ಈ ಲೆವೆಲ್ ಯಾವ ಕಾರವರು ಕೂರಲ್ಲ, ಅದು ಸ್ವಲ್ಪ ಟ್ಯಾಸ್ಲಿಂಗ್ ಆಗೇ ಆಗುತ್ತೆ, ಅಂದರೆ ಸ್ಪಾರ್ಕಲ್ ಹೊಡೆಯುತ್ತೆ. ಬಟ್ ಹಿಂಗಿದೆ ಬೀಮ್ ಥ್ರೋ. ಸೊ ಇಷ್ಟು ಸಾಕು. ಸೊ ಇವಾಗ ಒಂದು ಸ್ವಲ್ಪ ಓಡಿಸಿ ತೋರಿಸ್ತೀನಿ ನಿಮಗೆ ನೋಡಿ. ಸೊ ಇದು ಇಗ್ನಿಷನ್ ಟರ್ನ್ ಆನ್, DRLs ಬರ್ತಾ ಇರುತ್ತೆ, ಮುಂದೆನೂ ಆನ್ ಇರುತ್ತೆ, ಹಿಂದೆನೂ ಆನ್ ಇರುತ್ತೆ. ಎಂಜಿನ್ ಆನ್, ಲೋ ಬೀಮ್ ಆನ್. ಇನ್ನು ನಾನು ಫಾಗ್ ಲೈಟ್ಸ್ ಟರ್ನ್ ಆನ್ ಮಾಡಿಲ್ಲ, ಹಿಂಗೆ ಹೋಗೋಣ. ಸೊ ಮೇನ್ ನಾನು ಫಾಗ್ ಲೈಟ್ಸ್ ಹಾಕೋ ಕಾರಣನೇ ಇದು, ಏನೂ ಕಾಣಲ್ಲ ನೋಡಿ ನಮ್ಮ ಸ್ಟಾಕ್ ಹೆಡ್ಲೈಟಲ್ಲಿ. ಸೊ ಇದು ಲೋ ಬೀಮು, ಇದು ಹೈ ಬೀಮು. TVS XL ಸೂಪರ್ XL ಬರ್ತಾ ಇತ್ತಲ್ಲ, ಹಂಗೆ ಹಾಕ್ಕೊಟ್ಬಿಟ್ಟು ಅವರ ಲೈಟ್ಸು. ಸೊ ಈ ಕಡೆ ಹೋಗೋಣ ಇರೆ. ಲೈಟ್ಸ್ ಇವೆ ಬಟ್ ಅಷ್ಟೊಂದು ಇಲ್ಲ, ಕತ್ಲು ಇದೆ. ಸೊ ಇದು ನಮ್ಮ ಲೋ ಬೀಮ್, ಇದು ಹೈ ಬೀಮ್. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಫಾಗ್ ಲೈಟು ಹಾಕೋಣ ಲೋ ಬೀಮ್ಗೆ ಹಾಕ್ಕೊಂಡು. ಸೊ ನೀಟಾಗಿ ಗೊತ್ತಾಗತ್ತೆ ನಿಮಗೆ. ಆ್ಯಕ್ಚುಲಿ ಹೆಡ್ಲೈಟ್ ಬೇಕಾಗೇ ಇಲ್ಲ ನನಗೆ ಇವಾಗ ನೋಡೋಕೆ ಹೋದರೆ, ನಿಜ ಹೇಳಬೇಕಂದ್ರೆ. ದಿಸ್ ಇಸ್ ದ ಲೋ ಬೀಮ್. ಸೊ ಕರೆಕ್ಟಾಗೆ ಥ್ರೋ ಎಲ್ಲ ಸ್ಪ್ರೆಡ್ ಆಗ್ತಾಯಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಲ್ಲಿ ತನಕ ಹೋಗ್ತಾಯಿದೆ ಅಂತ. ಸೊ ಎಲ್ಲೆಲ್ಲಿ ಹಳ್ಳ ಇದೆ ಅದೆಲ್ಲ ಡೆಪ್ತ್ ಎಷ್ಟಿದೆ ಅಂತ ನಿಮಗೆ ಈ ಎಲ್ಲೋ ಲೈಟ್ಸೇ ತೋರಿಸ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಹಳ್ಳ ಇದೆ, ಪ್ಲಸ್ ಅಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಇದೆ ನೋಡಿ, ಇಲ್ಲಿಂದಾನೇ ಕಾಣ್ತಾ ಇದೆ. ಸೊ ಅದೊಂದು ಶ್ಯಾಡೋ ಎಫೆಕ್ಟ್ನ ಕ್ರಿಯೇಟ್ ಮಾಡೋದಲ್ಲ, ಒಂದು ಗುಂಡಿ ಅಳತೆ ಮತ್ತು ಸ್ಪೀಡ್ ಬ್ರೇಕರು ಎಷ್ಟು ದೊಡ್ಡದು ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಇಷ್ಟು ದೂರ ಬರ್ತಾ ಇದೆ ಲೋ ಬೀಮು. ಆ್ಯಂಡ್ ನೀವು ಹೈ ಬೀಮ್ನ ಟರ್ನ್ ಆನ್ ಮಾಡಿದ್ರೆ ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೊ ಇದು ಎರಡು, ಇದು ಲೋ ಬೀಮು, ಇದು ಹೈ ಬೀಮು. ಇದೆರಡು ಬಾಂಬ್ ಆಗುತ್ತೆ, ವೈಟ್ ಆ್ಯಂಡ್ ಯೆಲ್ಲೋ. ಆ್ಯಂಡ್ ಇದು ಆ್ಯಕ್ಚುಲಿ ಫ್ಲ್ಯಾಶು. ಸೊ ಯಾವ ಟೈಪ್ ಬೇಕು ಆ ಥರ ಮಾಡ್ಬೋದು ಅಷ್ಟೇ. ಇದನ್ನು ತಿರ್ಗಾ ಪ್ರೆಸ್ ಮಾಡಿದ್ರೆ ಆಫ್ ಆಗಿಬಿಡುತ್ತೆ. ಕಂಪ್ಲೀಟ್ಲಿ ಆಫ್ ಮಾಡಿದ್ರೆ ಸೊ ಇದು ನಮ್ಮ ಲೋ ಬೀಮು, ಇದು ನಮ್ಮ ಹೈ ಬೀಮು. ಸಾಕು, ಬೇಜಾನಾಯಿತು. ಈ ಫಾಗ್ ಲೈಟ್ಸಲ್ಲಿ ಇನ್ನೊಂದು ಮೋಡ್ ಇದೆ, ವಿಚ್ ಈಸ್ ನೀವು ಲೈಟ್ ಬಟನ್ನ 2 ಸಲ ಟ್ಯಾಪ್ ಮಾಡಿದ್ರೆ ಮುಂದೆ ಅವರವ್ರಿಗೆ ನಾವು ಪಾಸ್ ಬೈ ಕೊಡ್ತೀವಲ್ಲ, ಆ ಪಾಸ್ ಲೈಟು. ಸೊ 1 2 ಅದೇ ಫ್ಲ್ಯಾಶ್ ಕೊಟ್ಬಿಟ್ಟು ತಾನೇ ಆಫ್ ಆಗಿಬಿಡುತ್ತೆ. ಐ ಥಿಂಕ್ ಫಾರ್ 3 to 4 seconds ಅಷ್ಟೇ ಕೊಡೋದು. ಸೊ ಇದೊಂದು ಫೀಚರ್ ಇದೆ ಇದರಲ್ಲಿ. ಇನ್ನಷ್ಟು ಹೇಳಬೇಕಂದ್ರೆ ನಮ್ಮ ಫಾಗ್ ಲ್ಯಾಂಪ್ಸ್ ಬಗ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸ್ಪೆಸಿಫಿಕೇಶನ್ಸು. ಸೊ ಬ್ರ್ಯಾಂಡ್ LGP ನಾನು ಹೇಳ್ದಂಗೆ ಲೂಮೆನ್ಸ್ ಎಷ್ಟಿದೆ ಅಂದರೆ 7000 ಲೂಮೆನ್ಸ್ ಇದೆ. ಪವರ್ 80 ವ್ಯಾಟ್ಸ್. ನಾನು ಹೇಳ್ದಂಗೆ 40 and 40 ಡಿವೈಡ್ ಆಗುತ್ತೆ. ಎಸ್, ಇಟ್ ಈಸ್ ವಾಟರ್ ಪ್ರೂಫ್ ಗ್ರೇಡ್, IP67 ಇದೆ. ಕಲರ್ ಟೆಂಪರೇಚರ್ 3000 ಕೆಲ್ವಿನ್ಸ್ ಟು 6000 ಕೆಲ್ವಿನ್ಸು. ಲೈಟ್ ಯಾವ್ದು ಲೈಟ್ ಬರುತ್ತೆ ಅಂದರೆ ಲೈಟ್ ಕಲರ್, ಲೋ ಬೀಮ್ ಯೆಲ್ಲೋ, ಹೈ ಬೀಮ್ ವೈಟ್ ನಾನು ಹೇಳ್ದಂಗೆ. ಆ್ಯಂಡ್ ಎಲ್ಲೆಲ್ಲಿ ಹಾಕ್ಬೋದು ಅಂದರೆ ನೀವು ಮೋಟರ್ ಸೈಕಲ್ಸು, EVs ಆ್ಯಂಡ್ ಕಾರ್ಸಲ್ಲೂ ಹಾಕ್ಬೋದು ಇದನ್ನು. ಪ್ರೈಸು
ಆ್ಯಂಡ್ ಎಲ್ಲಿಂದ ತೊಗೊಂಡೆ, ಲಾಲ್ಬಾಗ್ ರೋಡಲ್ಲಿ ರೈಡರ್ಸ್ ಎರಿನಾ ಅಂತಿದೆ. ತುಂಬ ಜನ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಅಂಗಡಿ ಹೆಸರು ಮತ್ತು ಶಾಪ್ ಲೊಕೇಶನ್ ಹಾಕಿರ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಈ ಮಾಡೆಲ್ ಕೇಳಿದ್ರೆ ಅವ್ರ ಹತ್ರ ಈ ಮಾಡೆಲ್ ಇರುತ್ತೆ. ಎಷ್ಟು ಕಾಸ್ಟ್ ಆಯ್ತಿದ್ದು ನನಗೆ. ಸೊ ನನಗೆ ಇದು ಒಳ್ಳೆ ಪ್ರೈಸಲ್ಲೇ ಸಿಕ್ತು, ಡಿಸ್ಕೌಂಟೆಡ್ ಪ್ರೈಸಲ್ಲಿ. ಸೊ ಐ ಬಾಟ್ ಇಟ್ ಫಾರ್ 7,000 rupees. ಸೊ ಐ ಫೀಲ್ 180 ವ್ಯಾಟ್ಸ್, ಟೋಟಲಿ 80 ವ್ಯಾಟ್ ಫಾಗ್ ಲೈಟ್ಸ್ಗೆ ಇಟ್ಸ್ ಅ ಬೆಸ್ಟ್ ಡೀಲ್. ನೀವು ಇವಾಗ ನೋಡಿರ್ಬೋದು, ನಾನು ಕಾಯ್ತಾ ಇದ್ದೀನಿ ಯಾವಾಗ ವಾಪಸ್ ಹೈವೇಲಿ ಹೊಡಿತೀನಿ. ನಾನು ಒಂದು ನೈಟ್ ಟೈಮಲ್ಲಿ ಅಥವಾ ಇಲ್ಲಾಂದರೆ ತುಂಬ ಬೆಳಗೊತ್ತಲ್ಲಿ ನಾವು ಅರ್ಲಿ ಮಾರ್ನಿಂಗ್ ರೈಡ್ಸ್ ಬಿಟ್ಟಾಗ ಇದು ಆ್ಯಕ್ಚುಲಿ ಹೆಲ್ಪ್ಫುಲ್ ಆಗುತ್ತೆ ನನಗೆ. ನಿಮ್ಗೆ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ. ಇಲ್ಲಿ ಒಂದು ಸ್ವಲ್ಪ ಸ್ಟ್ರೀಟ್ ಲ್ಯಾಂಪು ಇದೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಹೇಗಿದೆ ಅಂತ. ಫ್ರಂಟ್ DRLs ಎರಡೆರಡು ಬರುತ್ತೆ ಇಲ್ಲಿ. ಸೊ ಇಟ್ಸ್ ಅ ಪ್ರೊಜೆಕ್ಟರ್ ಫಾಗ್ ಲೈಟ್ಸ್ ಆ್ಯಂಡ್ ದಟ್ಸ್ ಹೌ ಇಟ್ ಲುಕ್ಸ್. ಈ ಫಾಗ್ ಲೈಟ್ಸ್ ಅನ್ನೋದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ನ ಹೊತ್ತಿ. ಎಲ್ಲ ವ್ಲಾಗ್ಸ್ನ ಚೆಕ್ ಮಾಡಿ, ಹಲವಾರು ವ್ಲಾಗ್ಸ್ ನಮ್ಮ ಚಾನಲಲ್ಲಿದೆ. ಹೊಸಬ್ರಿದ್ದೀರ ಅಂದರೆ ಯು ನೋ ವಾಟ್ ಟು ಡೂ, ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದಟ್ ನೋಟಿಫಿಕೇಷನ್ ಬೆಲ್. ಸೊ ನಾನು ಯಾವುದೇ ಒಂದು ವ್ಲಾಗ್ ಹಾಕಿದ್ರೂ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ನೀವು ಆ ವ್ಲಾಗ್ನ ನೋಡ್ಬಿಟ್ಟು ಆದಷ್ಟು ಶೇರು ಮಾಡಿ, ಪ್ರೀತಿನ ಹಂಚಿದ್ರೆ ಇನ್ನಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಅಂತ. ನಿಮ್ಮ ಈ ಬಾಂಧವ್ಯ ನಮ್ಮ ಈ ಚಾನಲಿಂದ DJ on Wheels ಕನ್ನಡದಿಂದ ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳ್ಕೊಂಡು ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.